ಸ್ನೇಹಿತರೆ, ಈ ಜಗತ್ತಿನ ಹೆಚ್ಚಿನ ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದು ಸಾಮಾನ್ಯ ಅಂಶವಿದೆ. ಅದೇನು ಗೊತ್ತಾ? ಆ ಒಂದು ಸಾಮಾನ್ಯ ಅಂಶವನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸಿಕೊಂಡರೆ ನೀವು ಸಹ ಖಂಡಿತ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಬಲ್ಲಿರಿ. ಹಾಗಾದರೆ ಆ ಸಾಮಾನ್ಯ ಅಂಶ ಏನು ಅಂತ ಊಹೆ ಮಾಡಿದಿರಾ? ಗೊತ್ತಾಗಲಿಲ್ವಾ? ಬನ್ನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಈ ಪ್ರಪಂಚದ ಯಶಸ್ವಿ ವ್ಯಕ್ತಿಗಳಾದ ಎಲಾನ್ ಮಸ್ಕ್, ವಾರನ್ ಬಫೆಟ್, ಮಾರ್ಕ್ ಜುಕರ್ಬರ್ಗ್ಗೆ ಕೆಲವು ಇಂಟರ್ವ್ಯೂಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆ ಎಂದರೆ ಅವರ ಯಶಸ್ಸಿನ ಹಿಂದಿನ ಒಂದು ಸಾಮಾನ್ಯ ಕಾರಣವೇನು? ಆಗ ಅವರೆಲ್ಲರ ಉತ್ತರ ಒಂದೇ ಆಗಿದ್ದಿತು. ಅದು ಏನೆಂದರೆ ಬುಕ್ಸ್. ಅವರೆಲ್ಲರೂ ಆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದು ಬುಕ್ಸ್ ಓದುವುದರಿಂದ ಅವರು ಹೆಚ್ಚು ಜೀವನದಲ್ಲಿ ಯಶಸ್ವಿಯಾಗಿದ್ದು. ಇಲಾನ್ ಮಸ್ಕ್ ಎಸಾಕ್ ಅಸಿಮೋವ್ನ ಫೌಂಡೇಶನ್ ಅಂಡ್ ಎಂಪೈರ್ನಿಂದ, ವಾರನ್ ಬಫೆಟ್ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ನಿಂದ, ಮಾರ್ಕ್ ಜುಕರ್ಬರ್ಗ್ ಕ್ರಿಯೇಟಿವಿಟಿ .ಇಂಕ್ ಬುಕ್ಸ್ಗಳಿಂದ ಪ್ರಭಾವಿತಗೊಂಡಿದ್ದು. ಎಲಾನ್ ಮಸ್ಕ್ ಫೌಂಡೇಶನ್ ಅಂಡ್ ಎಂಪೈರ್ನಿಂದ ಸ್ಪೇಸ್ ಎಕ್ಸ್ ಸ್ಥಾಪಿಸಿದರೆ, ವಾರನ್ ಬಫೆಟ್ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ನಿಂದ ಒಬ್ಬ ಅಸಾಮಾನ್ಯ ಇನ್ವೆಸ್ಟರ್ ಆಗಿ ಬೆಳೆದರು. ಹಾಗಾದರೆ ಈ ಬುಕ್ಸ್ಗಳು ನಮ್ಮ ಜೀವನವನ್ನು ಹೇಗೆ ಬದಲಿಸುತ್ತವೆ? ಬುಕ್ಸ್ಗಳನ್ನು ಓದುವುದರಿಂದ ನಮ್ಮಲ್ಲಿನ ಆತಂಕ ಕಡಿಮೆಯಾಗುತ್ತದೆ. ಒಂದು ರಿಸರ್ಚ್ನ ಪ್ರಕಾರ ನಾವು ಕೇವಲ 6 ನಿಮಿಷ ಬುಕ್ಸ್ ಓದುವುದರಿಂದ ನಮ್ಮ 68% ಆತಂಕ ಕಡಿಮೆಯಾಗುತ್ತದೆ. ಇದಕ್ಕೆ ಹೋಲಿಸಿದರೆ ನಾವು ವಾಕಿಂಗ್ ಮಾಡಿದಾಗ ಕೇವಲ 42% ನಮ್ಮ ಆತಂಕ ಕಡಿಮೆಯಾಗುತ್ತದೆ. ಮ್ಯೂಸಿಕ್ ಕೇಳಿದಾಗ ನಾವು 61% ರಿಲ್ಯಾಕ್ಸ್ ಆಗುತ್ತೇವೆ. ಅಂದರೆ ಬುಕ್ಸ್ಗಳನ್ನು ಓದುವುದರಿಂದ ನಮ್ಮ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ. ಹಾಗಾದರೆ ಕೇವಲ ಬುಕ್ಸ್ಗಳನ್ನು ಓದುವುದರಿಂದ ನಾವು ಯಶಸ್ವಿಯಾಗಲು ಸಾಧ್ಯವೇ? ಖಂಡಿತ ಇಲ್ಲ. ನೀವು ಬುಕ್ಸ್ಗಳನ್ನು ಓದುವುದರ ಜೊತೆಗೆ ಅವುಗಳಲ್ಲಿ ನೀಡಿರುವ ಸೂಚನೆಗಳನ್ನು ನಿಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಮಾಡಿಕೊಳ್ಳಬೇಕು. ಹಾಗಾದರೆ ಒಂದು ಬುಕ್ಸ್ನಲ್ಲಿನ ಎಲ್ಲಾ ಸೂಚನೆಗಳನ್ನು ಕಾರ್ಯಾಚರಣೆಗೆ ತರಲು ಸಾಧ್ಯವೇ? ಇಲ್ಲ. ನೀವು ಒಂದು ಬುಕ್ಕನ್ನು ಓದುವಾಗ ಆ ಬುಕ್ನಲ್ಲಿನ ಕೆಲವು ಚಾಪ್ಟರ್ಗಳು ಅಥವಾ ಅಧ್ಯಾಯಗಳು ಇಷ್ಟವಾದರೆ ನೀವು ಅವುಗಳ ಮೇಲೆ ಆಕ್ಷನ್ ಅಂತ ಮಾರ್ಕ್ ಮಾಡಿಕೊಂಡು ಆ ಅಧ್ಯಾಯಗಳಲ್ಲಿ ನೀಡಿದ ಸೂಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಉದಾಹರಣೆಗೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ನಿಂದ ನಾವು ಕಲಿಯುವ ಉತ್ತಮ ಪಾಠವೆಂದರೆ ಹಣವನ್ನು ಇನ್ವೆಸ್ಟ್ ಮಾಡುವುದು. ಹೀಗೆ ನೀವು ಹಣವನ್ನು ಇನ್ವೆಸ್ಟ್ ಮಾಡುತ್ತಾ ಹೋದಂತೆ ನಿಮಗೆ ಅದರ ರಿಟರ್ನ್ ಬರಲು ಪ್ರಾರಂಭಿಸುವುದು. ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಯಾವ ರೀತಿಯ ಬುಕ್ಸ್ಗಳನ್ನು ಓದಬೇಕು? ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಎಲ್ಲಾ ರೀತಿಯ ಬುಕ್ಸ್ಗಳನ್ನು ಓದಬೇಕು. ಉದಾಹರಣೆಗೆ ಫೈನಾನ್ಸ್ಗೆ ಸಂಬಂಧಿಸಿದಂತೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್, ದ ಸೀಕ್ರೆಟ್ಸ್ ಆಫ್ ಮಿಲಿನಿಯರ್ ಮೈಂಡ್, ಪ್ರೊಡಕ್ಟಿವಿಟಿಗೆ ಸಂಬಂಧಿಸಿದಂತೆ ಡೀಪ್ ವರ್ಕ್, ಈಟ್ ದ್ಯಾಟ್ ಫ್ರಾಗ್, ಅಟಾಮಿಕ್ ಹ್ಯಾಬಿಟ್ಸ್, ಪ್ರೊಫೆಷನಲ್ಗೆ ಸಂಬಂಧಿಸಿದಂತೆ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಪುಸ್ತಕಗಳನ್ನು ಓದಬಹುದು. ಹೀಗೆ ನೀವು ಜೀವನದಲ್ಲಿ ಸಫಲ ವ್ಯಕ್ತಿಗಳಾಗಬೇಕೆಂದರೆ ಬುಕ್ಸ್ಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು.